ಯಾಕೆ ಏಂಜಲ್ ಅಂತ ನಿಮಗೆ ಹೇಳಿದೆ ಅಂದರೆ, ಏಂಜಲ್ ಇನ್ವೆಸ್ಟರ್ಸ್ ಆರ್ ಏಂಜಲ್ ಫಾರ್ ಮೆನಿ. ಯಾಕೆಂದರೆ ಐಡಿಯಾಸ್ ಇರುತ್ತೆ ಅವ್ರ ಕೈಯಲ್ಲಿ, ಇನ್ವೆಸ್ಟ್ಮೆಂಟ್ನ ಕೊರತೆ ಇರುತ್ತೆ. ಯಾರಾದರೂ ಒಬ್ಬರು ಒಂಚೂರು ಸಪೋರ್ಟ್ ಮಾಡಿದ್ರೆ, ನಾವು ಒಂಚೂರು ಪುಷ್ ಮಾಡಿಕೊಂಡ್ರೆ ಒಂದು ದೊಡ್ಡ ಉದ್ಯಮ ಕಟ್ಟಬೇಕು ಅಂತಿರ್ತಾರೆ. ಸೊ ಏಂಜಲ್ ಇನ್ವೆಸ್ಟರ್ಸ್ ಆರ್ ರಿಯಲ್ ಏಂಜಲ್ಸ್ ಇನ್ ದೇರ್ ಲೈಫ್. ಅಬ್ಸಲ್ಯೂಟ್ಲಿ. ಬಿಗಿನಿಂಗ್ ಒಂದು ಗೋಲ್ಡನ್ ಟಚ್ ಅಂತೀವಿ, ಮಿದಾಸ್ ಟಚ್. ಏಂಜಲ್ಸ್ ಮಾಡೋದು ಆ ಮಿದಾಸ್ ಟಚ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಹೌಸ್ ಲೈಫ್, ಹೇಗಿದೆ ಲೈಫ್? ನನಗೆ ಒಂಥರ ಯಾವಾಗಲೂ ಒಂದು ಹೊಸದೇನಾದರೂ ಮಾಡ್ತಾಯಿದ್ರೆ ಒಂದು ಏನೋ ಒಂದು ಆ ಛಲದಲ್ಲೇ ಒಂದು ಹುಮ್ಮಸ್ಸಿರುತ್ತೆ ನನಗೆ. ಹಾಗಾಗಿ ಈ ಆಂಟ್ರಪ್ರಿನರ್ಶಿಪ್ ಜರ್ನಿ ನನಗೆ ತುಂಬ ಸಂತೃಪ್ತಿ ಕೊಟ್ಟಿದೆ ಅಂತ ಹೇಳ್ಬೋದು. ಅದಲ್ದಲೇ ನನಗೆ ಬೇರೆ ಹವ್ಯಾಸಗಳು ತುಂಬಾ ಇವೆ. ಕರಕುಶಲ ಇದರಲ್ಲಿ ಇರ್ಬೋದು, ಅಥವಾ ಈ ಟ್ರೆಕ್ಕಿಂಗು, ಮೌಂಟೇನರಿಂಗು, ಆ ಕಡೆ ಇಂಟ್ರೆಸ್ಟ್ ಕೂಡ ಇದೆ. ನಿಮ್ಮ ಇಂಟ್ರೆಸ್ಟ್ ಯಾವುದ್ರಲ್ಲಿ ಇಲ್ಲ ಅಂತ ಹೇಳಿ ನೋಡೋಣ. ಏನೋ ಒಂದು ಅದೇ ನಾನು ತುಂಬ ಕಡೆ ಹೇಳಿದ್ದೀನಿ, ನನ್ನ ಬಾಲ್ಯದಲ್ಲಿ ನನಗೆ ಎಲ್ಲ ಥರದ ಒಂದು ಎಕ್ಸ್ಪೋಜರ್ ಸಿಕ್ತು. ಹಾಗಾಗಿ ಸ್ಪೋರ್ಟ್ಸಲ್ಲಿ ಇದ್ದಿದ್ದರಿಂದ ಆ ಕಡೆ ಎಲ್ಲದು ಹೇಳಬೇಕು ಅಂದರೆ ಫೈನಾನ್ಸಲ್ಲಿ ಅಷ್ಟೊಂದು ನೀವು ಹೇಳ್ತಾ ಇದ್ದೀರಾ ಏಂಜಲ್ ಇನ್ವೆಸ್ಟರ್, ಆಂಟ್ರಪ್ರಿನರ್ ಅಂತ. ನನಗೆ ನೆಕ್ಸ್ಟ್ ಇರೋದು ಫೈನಾನ್ಸ್ ಒಂದು ತುಂಬ ಚೆನ್ನಾಗಿ ತಿಳ್ಕೊಬೇಕು ಅಂತ. ಆ ಥರ ಹುಡುಕ್ತಾ ಇದ್ದೀನಿ ನಾನು ಕೂಡ, ನೀವು ಹೇಳ್ದಂಗೆ ಇನ್ನೇನು ಮಾಡಬಹುದು ಅಂತ. ಐ ಥಿಂಕ್ ಲೈಫ್ ವಿಲ್ ಬಿ ವೆರಿ ಫುಲ್ ವೆನ್ ಯು ಥಿಂಕ್ ಇನ್ ದಟ್ ಡೈರೆಕ್ಷನ್. ಕ್ಯೂರಿಯಾಸಿಟಿ ಇರಬೇಕು, ಒಂದು ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದರೆ ಐ ಥಿಂಕ್ ಎವ್ರಿ ಡೇ ಇಸ್ ಇಂಟ್ರೆಸ್ಟಿಂಗ್. ದಟ್ಸ್ ಲವ್ಲಿ ಬಿಗಿನಿಂಗ್. ಯಾಕೆಂದರೆ ಯಾವಾಗ ಮನಸ್ಸು ಉತ್ಸಾಹದಿಂದ ಹುಡುಕ್ತಾ ಇರುತ್ತೆ, ಆವಾಗ ದಾರಿಗಳು ತೆರೆದುಕೊಳ್ತಾ ಇರುತ್ತೆ. ವಂಡರ್ಫುಲ್. ನೀವು ಕರಕುಶಲದಲ್ಲಿ ಇಂಟ್ರೆಸ್ಟ್ ಇದೆ, ಸ್ಪೋರ್ಟ್ಸು, ಪೇಂಟಿಂಗ್ಸು, ಈಗ ಉದ್ಯಮ. ಈಗ ನೆಕ್ಸ್ಟಿಗೆ ಇನ್ನೂ ಈಗ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋಂಗೆ ನಂದು ಒಂದು ಹೈಮೆಂಡ್ಸ್ ಅಂತ ಒಂದು ಸಂಸ್ಥೆ ಇತ್ತು. 16 ವರ್ಷ ಇತಿಹಾಸ ಹೇಳಬೇಕು. ಹೌದು, ಅದ್ರ ಬಗ್ಗೆ ಮಾತಾಡೋಣ. ಈಗ ನಾನು ಅದನ್ನು ಎಕ್ಸಿಟ್ ಆಗಿರೋದ್ರಿಂದ ಲಾಸ್ಟ್ ಇಯರ್ 2025ನಲ್ಲಿ ನಾನು ಅದನ್ನು ಎಕ್ಸಿಟ್ ಆದೆ. ಹಾಗಾಗಿ ಈಗ ಈ ಒಂದು ವರ್ಷ ನಾನು ಸ್ವಲ್ಪ ಬ್ರೇಕ್ ತಗೊಂಡು, ಬ್ರೇಕ್ ಬಗ್ಗೆನೂ ಹೇಳಬೇಕು. ಏಕೆಂದರೆ ಒಂದು ಹೆಂಗಿರುತ್ತೆ ಅಂದರೆ, ಒಂದು ಡಿಕಂಪ್ರೆಷನ್ ಸ್ಟೇಜ್. ನೀವು ಲೈಫಲ್ಲಿ ಏನೋ ಒಂದು ತುಂಬ ಫೋಕಸಲ್ಲಿ ಕಾನ್ಸಂಟ್ರೇಷನಲ್ಲಿ ಮಾಡಿದಾಗ ಒಂದು ಬ್ರೇಕ್ ಸಿಕ್ಕಿದಾಗ ನಿಮಗೆ ಹೊಸ ಥರ ಐಡಿಯಾಸ್ ಬರೋ ಚಾನ್ಸಸ್ ಇರುತ್ತೆ. ಇಟ್ಸ್ ನಾಟ್ ಅಬೌಟ್ ಹಬ್ಬ ಸಾಕಪ್ಪ, ಸ್ವಲ್ಪ ಟೈಮ್ ತಗೋಣ, ರಿಲ್ಯಾಕ್ಸ್ ಆಗೋಣ, ನಿದ್ದೆ ಮಾಡೋಣ ಅಲ್ಲ. ಐ ಥಿಂಕ್ ಒನ್ಸ್ ಅನ್ ಆಂಟ್ರಪ್ರಿನರ್ ಯು ಆರ್ ಅನ್ ಆಂಟ್ರಪ್ರಿನರ್, ಯು ವಿಲ್ ಕೀಪ್ ವರ್ಕಿಂಗ್. ಬ್ರೇಕು ಹಿಂದೆ ಮಾಡ್ತಾ ಇದ್ದಿದ್ದು ಕೆಲಸಕ್ಕಷ್ಟೇ. ಆ ಬ್ರೇಕ್ ಟೈಮಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ. ಹೌದು, ಚಿಂತೆ ಅನ್ನೋದಕ್ಕಿಂತ ಒಂದು ಎಕ್ಸ್ಪ್ಲೋರೇಷನ್. ನಾನು ಹೇಳ್ದಂಗೆ ಇಟ್ಸ್ ಎ ಡಿಸ್ಕವರಿ, ಚಿಂತನೆ. ಮತ್ತು ಅದನ್ನು ಹುಡುಕ್ಬೇಕಾದ್ರೆ ಐ ಥಿಂಕ್ ಅದರದ್ದೇ ಒಂದು ಮಜಾ ಇರುತ್ತೆ. ಏಕೆಂದರೆ ನವ್ ಯು ಆರ್ ನಾಟ್ ಬೌಂಡ್ ಬೈ ಒನ್ ಐಡಿಯಾ. ಇದೆ ಈಗ ಒಂದು ಕಂಪ್ನಿ ಕಟ್ಟಬೇಕಾದ್ರೆ, ಈಗ ಯಾವುದೋ ಒಂದು, ಈಗ ನಾವು ಮಾರ್ಕೆಟಿಂಗಲ್ಲಿ ಹೋದೆ ನಾನು ಲಾಸ್ಟ್ ಕಂಪ್ನಿ, ಅದಕ್ಕಿಂತ ಮುಂಚೆ ಪ್ರಾಡಕ್ಟ್ಸ್ ಈ ರಿಟೇಲ್ ಸೈಡಲ್ಲಿತ್ತು. ಸೊ ಈಗ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಮಾಡಬೇಕಾದ್ರೆ, ಈಗ ಈವನ್ ಜಾಬಲ್ಲೇ ಆಗಲಿ, ದರ್ ಈಸ್ ಅ ಲಾಟ್ ಆಫ್ ನ್ಯೂ ಎನರ್ಜಿ. ಬಟ್ ಈ ಬ್ರೇಕಲ್ಲಿದ್ದಾಗ ಯು ಆರ್ ನಾಟ್ ಬೌಂಡ್ ಬೈ ಎನಿಥಿಂಗ್. ಈಗ ನೀವು ಏನಾದರೂ ಮಾಡ್ಬೋದು. ಆ ಒಂದು ಫ್ರೀಡಮ್ ಇದೆಯಲ್ಲ, ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಇವಾಗ. ಮುಖದಲ್ಲಿ ನಗುವಲ್ಲಿ ಕಾಣಿಸ್ತಾ ಇದೆ ಅದು. ಐ ಥಿಂಕ್ ಮುಂದಿನ ವರ್ಷ ಇನ್ನೊಂದು ಹೊಸ ಇನ್ವೆನ್ಷನ್, ಹೊಸ ಆವಿಷ್ಕಾರದೊಂದಿಗೆ ಬರ್ತಾರೆ ಜ್ಯೋತಿರ್ಮಯಿ ಅವರು ಅಂತ ಅನ್ಸುತ್ತೆ. ಜ್ಯೋತಿರ್ಮಯಿ ಅವರೇ, ಮುಂದಿನ ನಿಮ್ಮ ಜರ್ನಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾವು ಒಂಚೂರು ಹಿಂದಕ್ಕೆ ಹೋಗ್ಬೇಡ. ಥ್ಯಾಂಕ್ ಯು ವೆರಿ ಮಚ್. ಮಹಿಳಾ ಉದ್ಯಮಿಗಳು ಇವತ್ತಿಗೂ ಇಟ್ ಈಸ್ ಅ ಟಫ್ ನಟ್ ಟು ಕ್ರ್ಯಾಕ್. ಅಫ್ಕೋರ್ಸ್ ಮಹಿಳಾ ಉದ್ಯಮಿಗಳು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಗಂಡು ಮಕ್ಕಳಿಗಿಂತ ನಿಲ್ಲಿಸ್ಬಿಡೋದು ಅಥವಾ ಅರ್ಧಕ್ಕೆ ಸೋಲೊಪ್ಕೊಳ್ಳೋದು ಹೆಣ್ಮಕ್ಳು ಜಾಸ್ತಿ, ಬಿಕಾಸ್ ಆಫ್ ದ ಸೋಷಿಯಲ್ ಎನ್ವೈರ್ಮೆಂಟ್, ಸೋಷಿಯಲ್ ಸಪೋರ್ಟ್ ಇಲ್ಲದೆ ಇರೋದು, ಮತ್ತೊಂದು ಮಗದೊಂದು. ಆದರೆ ಅಚೀವ್ ಮಾಡಿದ ಉದ್ಯಮಿಗಳನ್ನು ಮಾತಾಡಿಸಿದಾಗ ಅವರ ಕಥೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಐ ವಾಂಟ್ ಟು ನೋ ಯೋರ್ ಸ್ಟೋರಿ, ಹೌ ಇಟ್ ಸ್ಟಾರ್ಟೆಡ್ ಉದ್ಯಮಿಯಾಗಿ. ಅದಾದ ಮೇಲೆ ನನಗೆ ಇವತ್ತಿಗೂ ಕಾಡ್ತಾ ಇರೋ ಪ್ರಶ್ನೆ, ಎಂಜಿನಿಯರ್ಸಿಗೆ ಮಾತ್ರ ಯಾಕೆ ಇಷ್ಟೆಲ್ಲ ಹೊಳೆಯೋದಕ್ಕೆ ಸಾಧ್ಯ ಅಂತ. ಅದ್ರ ಬಗ್ಗೆನೂ ನಾನು ಕೇಳ್ತೀನಿ. ಬಟ್ ಫಸ್ಟ್ಲಿ ಹೆಂಗೆ ಶುರು ಆಯಿತು? ನನಗೆ ಈ ಆಂಟ್ರಪ್ರಿನರ್ಶಿಪ್ ಜರ್ನಿ ಸ್ಟಾರ್ಟ್ ಆಗಿದ್ದು 2007. ಹತ್ತತ್ರ ಸುಮಾರು ಆಲ್ಮೋಸ್ಟ್ 20 ವರ್ಷ ಆಯ್ತು ಇನ್ನೊಂದು ವರ್ಷಕ್ಕೆ. ಇನ್ಫ್ಯಾಕ್ಟ್ 2006ನಲ್ಲಿ ನಾನು
ಆ್ಯಸ್ ಎನ್ ಎಂಪ್ಲಾಯಿ ಒಂದು ಸ್ಟಾರ್ಟಪ್ ಜಾಯ್ನ್ ಆದೆ ಯುಜಿನಿ ಅಂತ. ಅಲ್ಲಿ ನನಗೆ ಬಿಗಿನಿಂಗಲ್ಲೇ ಇನ್ಫ್ಯಾಕ್ಟ್ ಇನ್ನೂ ಮುಂಚೆ ನಮ್ಮ ಕನ್ನಡದವರೇ ಆದ ಬಿ ವಿ ಜಗದೀಶ್ ನೆಟ್ಸ್ಕೇಲರ್ ನಡೆಸ್ತಾ ಇದ್ರು ಬೆಂಗಳೂರು ಅಲ್ಲಿ ಒಂದು ಸೆಂಟರ್ ಇತ್ತು. ನಾನು 2004 ಅಲ್ಲಿ ಇಂಟರ್ನ್ಶಿಪ್ ಮಾಡಿದೆ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ. ಹಾಗಾಗಿ ನನಗೆ ಇಂಡಿಯಾಗೆ ಅದು ತುಂಬ ಅರ್ಲಿ 2004-06 ನನಗೆ ಸ್ಟಾರ್ಟಪ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಸಿಕ್ತು. ಶೇರ್ಸ್ ಅಂದರೆ ಏನು, ಅದರಲ್ಲಿ ಶೇರ್ಸು ನೀವು ವೆಸ್ಟಿಂಗ್ ಪೀರಿಯಡ್ ಏನು, ಅದರದ್ದೆಲ್ಲ ಇಂಟ್ರೊಡಕ್ಷನ್ನು ನಾನು ನನ್ನ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನನಗೆ ಅದನ್ನು ತಿಳ್ಕೊಳೋ ಒಂದು ಅವಕಾಶ ಸಿಕ್ತು. 2006 ನಾನು ಯುಜಿನಿಲಿ ಕೆಲಸ ಮಾಡಬೇಕಾದ್ರೆ ಒಂದು ವಿರೀಡ್ ಅಂತ ಒಂದು ಆ್ಯಪ್ ಬಿಲ್ಡ್ ಮಾಡಿದ್ವಿ. ಅದು ನನ್ನದೇ ಆದ ಒಂದು ಐಡಿಯಾ. ನನಗೆ ಥರ್ಸ್ಡೇ ಐಡಿಯಾ ಬಂತು, ಫ್ರೈಡೇ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್. ಆಲ್ಮೋಸ್ಟ್ ಐಡಿಯಾ ಬಂತು ಫ್ರೈಡೇ. ಈ ಸ್ಟಾರ್ಟಪ್ ಜರ್ನಿ ಎಲ್ಲ ಹಾಗೆ ಇರುತ್ತೆ. ಇವಾಗ ನಾವು ಅಲ್ಲಿ 2 ದಿನಕ್ಕೆ ಬಿಲ್ಡ್ ಮಾಡ್ಬೋದು ಅಂತೀವಿ, ಆದರೆ ಆಂಟ್ರಪ್ರಿನರ್ಶಿಪ್ ಫೌಂಡರ್ ಎನರ್ಜಿ ಹೆಂಗಿರುತ್ತೆ ಅಂದರೆ ಫ್ರೈಡೇ ಅದನ್ನು ಬಿಲ್ಡ್ ಮಾಡೋಕೆ ಅಂದರೆ ಪ್ರೋಗ್ರಾಮ್ ಮಾಡೋಕ್ಕೆ ಹಿಡಿದು ಸಂಡೇ ಅಷ್ಟೊತ್ತಿಗೆ ವಿ ವರ್ ರೆಡಿ ವಿತ್ ದ ಪ್ರಾಡಕ್ಟ್. ಲೈಕ್ ನಾನು ಮತ್ತು ಇನ್ನೊಬ್ರು ಮೆಕಿನ್ ನಾವಿಬ್ಬರೇ ಕುತ್ಕೊಂಡು ಮಾಡ್ತಾ ಇದ್ವಿ. ಇಟ್ ವಾಸ್ ಲೈಕ್ ಮೈ ಓನ್ ಐಡಿಯಾ. ಕಂಪ್ನಿಗೆ ಅದ್ರ ಬಗ್ಗೆ ಏನೂ ಇಂಟ್ರೆಸ್ಟ್ ಇರಲಿಲ್ಲ ಆವಾಗ. ಸೊ ಟ್ಯೂಸ್ಡೇ ಫೇಸ್ಬುಕ್ಕಲ್ಲಿ ಆವಾಗ ಆ್ಯಪ್ಸ್ ಆ ಟೈಮಲ್ಲಿ 2006 ಇಂಡಿಯಾದಲ್ಲಿ ಫೇಸ್ಬುಕ್ ಅಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ. ಎಕ್ಸಿಸ್ಟಿಂಗ್ ಇತ್ತು, ಬಟ್ ಇತ್ತು. ಮತ್ತು ಅದಕ್ಕೆ ನೀವು ರಿಜಿಸ್ಟರ್ ಕೂಡ ನೀವು ಕಾಲೇಜ್ ಹೆಸರು ಹಾಕಬೇಕು. ಅಲ್ಲಿ ನಮ್ಮ ಇಂಡಿಯಾ ಕಾಲೇಜ್ ಹೆಸರುಗಳೇ ಇರಲಿಲ್ಲ, IIT ಮತ್ತು REC ಬಿಟ್ಟರೆ. ಸೊ ನಾನು ಓದಿದ್ದು PSITನಲ್ಲಿ. ಈವನ್ ಪೆಸೆಟ್ ಕೂಡ ಇರಲಿಲ್ಲ, ವಾಸ್ ನಾಟ್ ಲಿಸ್ಟೆಡ್ ಆಸ್ ಅ ಕಾಲೇಜ್. ಸೊ ಈವನ್ ಆವಾಗ ಫೇಸ್ಬುಕ್ ಲಾಂಚ್ಡ್ ಆ್ಯಪ್. ಅದಾದಮೇಲೆ ಇಂಡಿಯಾ ಫುಲ್ ಓಪನ್ ಮಾಡಿದ್ರು. ಆ ಆ್ಯಪ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಟ್ಯೂಸ್ಡೇ ಪ್ರಾಡಕ್ಟ್ ಲಾಂಚ್ ಆಯಿತು. ಬೈ ಥರ್ಸ್ಡೇ ನಮಗೆ 200 ರೀಡರ್ಸ್ ಇದ್ದರು, ಬುಕ್ ರೀಡರ್ಸ್ ಹ್ಯಾಡ್ ಸೈನ್ಡ್ ಅಪ್ ಟು ದ ಆ್ಯಪ್. ಮತ್ತು ವಿತಿನ್ 1 ವೀಕ್ 2000 ಯೂಸರ್ಸ್, ವಿತಿನ್ 1 ಮಂತ್ 1 ಲಕ್ಷ ಅದು ಆ ಆ್ಯಪ್ ಆಲ್ರೆಡಿ ಯೂಸ್ ಮಾಡ್ತಾಯಿದ್ರು. ಆ ಒಂದು ಕಿಕ್ ಇದೆಯಲ್ಲ, ಗೆಟಿಂಗ್ ದಟ್ ಹೋಲ್ ಡೋಪಮಿನ್ ವಿತ್ ದಟ್ ಬಿಲ್ಡಿಂಗ್, ನನಗೆ ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಆ ಒಂದು ಐ ಥಿಂಕ್ ನಾನು ಆಲ್ಮೋಸ್ಟ್ 3 ತಿಂಗಳು ನಮ್ಮ ಅಕ್ಕನ ಜೊತೆ ಇರ್ತಿದ್ದೆ ಅವಾಗ ಒಂದೇ ಮನೆಯಲ್ಲಿ. 3 ತಿಂಗಳು ನಾನು ಎವ್ರಿ ಡೇ 3-4 ಗಂಟೆ ನಿದ್ದೆ ಮಾಡಿರ್ಬೋದು ಅಷ್ಟೇ. ಏಕೆಂದರೆ US ಜೊತೆ ನೈಟಲ್ಲಿ ನಾವು ಕೋಆರ್ಡಿನೇಟ್ ಮಾಡ್ಕೊತಾ ಇದ್ವಿ. ಆಲ್ಮೋಸ್ಟ್ 2 ಗಂಟೆ 3 ಗಂಟೆ ಆಗೋದು. ತುಂಬ ನಿದ್ದೆ ಬಂದಾಗ ಮನಗ್ಬಿಟ್ಟು 8 ಗಂಟೆಗೆ ಆಫೀಸಲ್ಲಿ ಇರ್ತಿದ್ವಿ. ಅವಾಗೆಲ್ಲ ಮನೆಗಳಲ್ಲಿ ಇಂಟರ್ನೆಟ್ ಕೂಡ ಫಾಸ್ಟಾಗಿ ಇರ್ತಿರ್ಲಿಲ್ಲ, ಸ್ಪೀಡ್ ಕಮ್ಮಿ ಇರ್ತಿತ್ತು. ಹಾಗಾಗಿ 8 ಗಂಟೆಗೆ ಆಫೀಸ್ಗೆ ಹೋಗೋದು ತಿರ್ಗಾ. ಸೊ ಈ ಒಂದು ರೀತಿನಲ್ಲಿ 3 ತಿಂಗಳಲ್ಲಿ ವಿ ಹ್ಯಾಡ್ ಲೈಕ್ 1 ಮಿಲಿಯನ್ ಯೂಸರ್ಸ್. 10 ಲಕ್ಷ ಯೂಸರ್ಸ್ ಇದ್ರು. ವಿ ವರ್ ಬಿಗರ್ ದ್ಯಾನ್ ಇವತ್ತು ಗುಡ್ ರೀಡ್ಸ್ ಅಂತ ಒಂದು ಆ್ಯಪ್ ತುಂಬ ಪಾಪ್ಯುಲರ್ ಇದೆ. ಅದಕ್ಕಿಂತ ನಮ್ಮ ಯೂಸರ್ ಬೇಸ್ ದೊಡ್ಡದಾಗಿತ್ತು ಅವಾಗ. ಸೊ ಇದು ನನ್ನ ಓನ್ ಕಂಪ್ನಿ ಅಲ್ಲ, ನಾನು ಅದನ್ನು ಐಡಿಯಾ ಕನ್ಸೀವ್ ಮಾಡಿಕೊಂಡು ಐ ಸ್ಟಾರ್ಟೆಡ್ ಬಿಲ್ಡಿಂಗ್. ದೆನ್ ದ ಹೋಲ್ ಕಂಪನಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಪ್ರಾಡಕ್ಟ್. ಸೊ ಬಟ್ ಅದರಲ್ಲಿ ನನಗೊಂದು ಏನು ಖುಷಿ ಸಿಕ್ತು ಅವತ್ತು, ನನಗನ್ನಿಸ್ತು ಇದು ನನಗೆ ಲೈಕ್ ದಿ 0 to 1 ಜರ್ನಿ ಅಂತೀವಲ್ಲ, ಕ್ರಿಯೇಷನ್ ಈಸ್ ಮೈ ಜಾಯ್ ಟು ಬಿಲ್ಡ್ ಸಮಥಿಂಗ್ ನ್ಯೂ. ಅದು ನಂದು ಅಂತಲ್ಲ, ನೀವು ಯಾರೇ ಆಗಲಿ, ಈಗ ನಮಗೆ ಆಗಲಿ, ಯಾರನ್ನಾದರೂ ಕೇಳಿದ್ರು, ಈಗ ಒಂದು ಮಗು ಹುಟ್ಟೋದಾಗಲಿ, ಅದರಲ್ಲಿ ಒಂದು ಏನು ಖುಷಿ ಇರುತ್ತಲ್ಲ, ಈ ಕಂಪ್ನಿ ಒಂದು ಸ್ಥಾಪನೆ ಮಾಡಿದಾಗಲೂ ಐ ವುಡ್ ಲೈಕ್ ಟು ಡ್ರಾ ಎ ಪ್ಯಾರಲೆನ್ಸ್. ಅದೇ ರೀತಿಯ ಒಂದು ಖುಷಿ ಇರುತ್ತೆ. ಅದು ಕ್ರಿಯೇಷನ್ ಈಸ್ ಮೈ ಜಾಯ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಂದು ಫಸ್ಟ್ ಸ್ಟಾರ್ಟಪ್ 2007 ಐ ಸ್ಟಾರ್ಟೆಡ್ ವಿತ್ ಒನ್ ಆಫ್ ಮೈ ಕೊಲೀಗ್ಸ್. ಅದು ಅನ್ಫಾರ್ಚುನೇಟ್ಲಿ ಬ್ಯಾಂಕ್ರಪ್ಸಿಗೆ ಹೋಯ್ತು ವಿತಿನ್ 2 years. 2008 ಲೆಮನ್ ಬ್ರದರ್ ಕ್ರ್ಯಾಶ್, ಎಕಾನಮಿ ಡೌನ್ ಇದ್ದಿದ್ದರಿಂದ ನಮಗೆ ಅವಾಗ ಇನ್ವೆಸ್ಟ್ಮೆಂಟ್ ರೈಸ್ ಮಾಡೋಕ್ಕಾಗಲಿಲ್ಲ. ಒನ್ ಆಫ್ ದ ರೀಸನ್ಸ್ ಐ ಆಮ್ ಏಂಜಲ್ ಟುಡೇ ಇಸ್ ಬಿಕಾಸ್ ಆಫ್ ದ್ಯಾಟ್. ಏಕೆಂದರೆ ಅಷ್ಟು ಕಷ್ಟಪಟ್ಬಿಟ್ಟಿದ್ದೀವಿ ಆ ಇಯರಲ್ಲಿ. 2008 ಅಫ್ಕೋರ್ಸ್ ಎಕಾನಮಿ ಡೌನ್ ಇತ್ತು, ಬಟ್ ಯಾವಾಗ ಏಂಜಲ್ಸಿಗೆ ಯಾವ ಥರ ಅರ್ಥ ಆಗೋ ಥರ ಹೇಗೆ ಹೇಳಬೇಕು ಅನ್ನೋದು ನಮಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಇನ್ವೆಸ್ಟರ್ಸ್ಗೆ ಹೇಗೆ ಹೇಳಬೇಕು ಅನ್ನಂಗೆ. ಬಟ್ ಇವತ್ತು ನಾನು ಅದೊಂದು ಒಂದು ಸ್ವಲ್ಪ ಹೆಚ್ಚು ಟೈಮ್ ಕೊಟ್ಟು ತಿಳ್ಕೊತೀನಿ. ಏಕೆಂದರೆ ಫೌಂಡರ್ಸ್ ಅಷ್ಟು ಪರ್ಫೆಕ್ಟಾಗಿರಲ್ಲ ಫಸ್ಟ್ ಅಟೆಂಪ್ಟಲ್ಲಿ. ಏಂಜಲ್ಸ್ ಕಮ್ ಅಟ್ ದ ಬಿಗಿನಿಂಗ್. ಕರೆಕ್ಟ್. ನೀವು ವೆಂಚರ್ ಕ್ಯಾಪಿಟಲ್ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಪಳಗಿರ್ತಾರೆ, ಎಲ್ಲ ಫೈನ್ ಟ್ಯೂನ್ ಮಾಡ್ಕೊಂಡಿರ್ತಾರೆ. ಸೊ ಏಂಜಲ್ಸ್ ವಿಲ್ ಸಿ ದ ರಾ ಫೌಂಡರ್, ರೈಟ್, ಲೈಕ್ ದ ಕ್ರೂಡ್ನೆಸ್ ಆಲ್ಸೋ ಆ್ಯಂಡ್ ದ ಲಿಮಿಟೇಷನ್ಸ್ ಆಲ್ಸೋ ಅಲಾಂಗ್ ವಿತ್ ದ ಬ್ರಿಲಿಯನ್ಸ್. ಸೊ ನಾನು ಇವತ್ತು ಏಂಜಲ್ ಇನ್ವೆಸ್ಟರ್ ಆಗಿ ಇಂಡಸ್ಟ್ರಿನಲ್ಲಿ ಆಪ್ರೇಟ್ ಆಗೋಕ್ಕೆ ನನಗೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇಸ್ ಮೈ ಮೋಟಿವೇಶನ್.
ಸೊ ಈ ಬ್ಯಾಂಕ್ರಪ್ಸಿಯಿಂದ ನಾನು ಹೊರಗೆ ಬರೋಕ್ಕೆ ಕನ್ಸಲ್ಟಿಂಗ್ ಮಾಡೋಕ್ಕೆ ಹಿಡಿದೆ ಮಾರ್ಕೆಟಿಂಗ್ನಲ್ಲಿ. ನಾನು ಇಂಜಿನಿಯರು, ಬಟ್ ಅವತ್ತಿನ ಒಂದು ದಿನದ ಸ್ಥಿತಿ ಹೆಂಗಿತ್ತು ಅಂದರೆ, ಈಗ ನೀವು ಈಗ ಬಿಲ್ಲಿಂಗ್ ರೇಟ್ಸ್ ಅಂತ ಇರುತ್ತೆ, 1 ಅವರ್ಗೆ ಇಷ್ಟು ರೇಟ್ ಅಂತ. ಐ ವಾಸ್ ಅ ವೆರಿ ಗುಡ್ ಇಂಜಿನಿಯರ್, ಬಟ್ ನನಗೆ ಮಾರ್ಕೆಟಿಂಗ್ನಲ್ಲಿ ಹೈಯರ್ ರೇಟ್ ಸಿಗ್ತಾ ಇತ್ತು. ಸೊ ಮಾರ್ಕೆಟಿಂಗ್ ವಾಸ್ ನಾಟ್ ಮೈ ಫಸ್ಟ್ ಲವ್. ಇವತ್ತು ಕೂಡ ನಾನು ಈ ಬ್ರೇಕ್ ಟೈಮಲ್ಲಿ ಯೋಚನೆ ಮಾಡ್ತೀನಿ, ನನಗೆ ಇಂಜಿನಿಯರಿಂಗ್, ನನಗೆ ಆಲ್ಗರಿಥಮ್ಸ್ ತುಂಬ ಇಷ್ಟ ಅಲ್ವಾ, ಅದರಲ್ಲೇ ಕಟ್ಟಬೇಕು ನೆಕ್ಸ್ಟ್ ಕಂಪನಿ ಅನ್ನಂಗೆ. ಆದರೆ ಮಾರ್ಕೆಟಿಂಗಲ್ಲಿ ಹೈಯರ್ ಬಿಲ್ಲಿಂಗ್ ರೇಟ್ ಸಿಗ್ತಿತ್ತು. ದುಡ್ಡಿನ ಅವಶ್ಯಕತೆ ಏನೇನು ಮಾಡಿಸುತ್ತೆ ನನಗೆ, ಇಟ್ಸ್ ಓಕೆ, ನನಗೇನು ಯಾವುದರಲ್ಲಿ ಅವ್ರು ಹೈಯರ್ ಪೇ ಮಾಡ್ತಾ ಇದ್ದಾರೆ. ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ಮಾರ್ಕೆಟಿಂಗ್ ವಾಸ್ ಅ ಹೈಪ್. 2009 ಅಷ್ಟೊತ್ತಿಗೆ ಸ್ಟಾರ್ಟಪ್ ಸ್ಟಾರ್ಟ್ ಆಗಿತ್ತು. ಐ ಥಿಂಕ್ ಸಚಿನ್ ಅಂಡ್ ಬಿನ್ನಿ ಬನ್ಸಲ್ ವುಡ್ ಹವ್ ಸ್ಟಾರ್ಟೆಡ್ ಫ್ಲಿಪ್ಕಾರ್ಟ್ ಇನ್ 2008 ಆರ್ ಸೊ. ಮತ್ತು ಸುಮಾರು ಕಂಪ್ನಿಗಳು ಆಲ್ರೆಡಿ ಬರ್ತಾ ಇದ್ವು. ಹಾಗಾಗಿ ಬ್ಯಾಂಕ್ ಬಜಾರ್ ವಾಸ್ ಒನ್ ಆಫ್ ದ ಅರ್ಲಿ ಕಂಪನೀಸ್ ಐ ವಾಸ್ ಅಪ್ರೋಚ್ಡ್ ಫಾರ್ ಕನ್ಸಲ್ಟಿಂಗ್. ಕಾರಣಾಂತರಗಳಿಂದ ಚೆನ್ನೈಯಲ್ಲಿದ್ದರು, ನಾನು ಅಲ್ಲಿ ಹೋಗಿ ಮಾಡಲಿಕ್ಕಾಗಲಿಲ್ಲ. ಸೊ ಇವತ್ತಿನ ಏನು ಈ ಡೈಲಿ ಹಂಟ್ ಇದೆ, ದೇ ಆಲ್ಸೋ ಸ್ಟಾರ್ಟೆಡ್ ಅರೌಂಡ್ 2008. ಅಂದರೆ ಐ ಥಿಂಕ್ 6ಅಲ್ಲಿ ಸ್ಟಾರ್ಟ್ ಮಾಡಿದ್ರು ವರ್ಷೆ ಅಂತ, ಬಟ್ ಬೈ 8 ಈ ನ್ಯೂಸ್ ಹಂಟು ಅದೆಲ್ಲ ಅಕ್ವಿಸಿಷನ್ನು ಅದೆಲ್ಲ ಆಗಿದ್ದು ಆಲ್ಮೋಸ್ಟ್ ಆ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ. ಸೊ ಐ ವಾಸ್ ಕನ್ಸಲ್ಟಿಂಗ್ ಫಾರ್ ದೆಮ್. ಸೊ ನಾನು ಸುಮಾರು ಕೆ ಗಣೇಶ್ ಅವರ ಸುಮಾರು ಕಂಪ್ನಿಗಳಿಗೆ ತುಂಬ ಮಾರ್ಕೆಟಿಂಗಲ್ಲಿ ಅಡ್ವೈಸ್ ಮಾಡಿದ್ದೀನಿ. ಅವರಿಗೆ ನಮ್ಮ ಕಂಪ್ನಿಯಿಂದ ವಿ ಹ್ಯಾವ್ ಎಂಗೇಜ್ಡ್. ಸೊ ಆ ಒಂದು ಜರ್ನಿ ಏನಾಯಿತು, ನನ್ನ 2009-10 ಈ ಕನ್ಸಲ್ಟಿಂಗ್ ಜರ್ನಿ ನನಗೆ ಹೈಮೈಂಡ್ಸ್ ಆಗಿ ಸ್ಟಾರ್ಟ್ ಆಯಿತು. ಸೊ ಹೈಮೈಂಡ್ಸ್ ಇಸ್ ಅ ಲಾಂಗ್ 16 years ಜರ್ನಿ. ಅದನ್ನ ಮತ್ತೆ ಶುರು ಮಾಡೋಣ, ಬಟ್ ಅದಕ್ಕೂ ಮುಂಚೆ